ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಭಾರತ ವಾಯುಸೇನಾ ವಿಭಾಗದಲ್ಲಿ ಜಗತ್ತಿನ 3ನೇ ಬಲಿಷ್ಠ ಶಕ್ತಿ ಅಂತ ಗುರುತಿಸ್ಕೊಳ್ತಾ ಇದೆ. ಅದರಲ್ಲೂ ಆಪರೇಷನ್ ಸಿಂಧೂರ್ನ ನಂತರ ಭಾರತದ ವಾಯುಪಡೆ ಚೈನಾನ ಹಿಂದಿಕ್ಕಿ ಅಮೆರಿಕ ಮತ್ತು ರಷ್ಯಾಗಳ ನಂತರದ ಸ್ಥಾನವನ್ನು ಪಡ್ಕೊಂಡಿದೆ. ಸ್ನೇಹಿತರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳಲ್ಲಿ ಭಾರತದ ವಾಯುಪಡೆ ಇಷ್ಟೊಂದು ಬಲಿಷ್ಠವಾಗಿರಲಿಲ್ಲ. ಅಮೆರಿಕದ ಸಹಾಯ ಪಡ್ಕೊಳ್ತಾ ಇದ್ದು ಪಾಕಿಸ್ತಾನ ಭಾರತಕ್ಕಿಂತಲೂ ಬಲಿಷ್ಠ ಏರ್ಕ್ರಾಫ್ಟ್ಗಳನ್ನು ಹೊಂದಿತ್ತು. ಪಾಕಿಸ್ತಾನದ ಪೈಲಟ್ಗಳಿಗೆ ಅಮೆರಿಕಾನೇ ತರಬೇತಿ ಕೊಡ್ತಾ ಇತ್ತು. ಇಷ್ಟಾದರೂ ಭಾರತದ ವಿರುದ್ಧ ನಡೆದ ಯಾವ ಯುದ್ಧವನ್ನು ಪಾಕಿಸ್ತಾನಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಭಾರತದ ಯುದ್ಧ ವಿಮಾನಗಳು ಮತ್ತು ನಮ್ಮ ಪೈಲಟ್ಗಳು ಪಾಕಿಸ್ತಾನದ ಬತ್ತಳಿಕೆಯಲ್ಲಿನ ಅಮೆರಿಕ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದು ಉರುಳಿಸ್ತಾ ಹೋದರು. ಹೀಗಾಗಿನೇ ಭಾರತದ ಪೈಲಟ್ಗಳ ಬಗ್ಗೆ ಅಮೆರಿಕ ಸಾಕಷ್ಟು ಬಾರಿ ಒಂದು ಸಣ್ಣ ಜಲಸ್ನೊಂದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು. ಇನ್ನು ನಮ್ಮಲ್ಲಿನ ಹೊಸ ಜನರೇಷನ್ ಇದೆಯಲ್ಲ, ಅವರಿಗೆ ಅಮೆರಿಕಾದ ಯುದ್ಧ ವಿಮಾನವನ್ನು ಹೊಡೆದ ಭಾರತೀಯ ಪೈಲಟ್ ಅಂದ ಕೂಡಲೇ ಕಣ್ಣು ಮುಂದೆ ಬರೋದು ಅಭಿನಂದನ್ ವರ್ತಮಾನ್. ಆತನ ಬಗ್ಗೆ ಒಂದಷ್ಟು ಜನ ಎಷ್ಟು ಫಿದಾ ಆಗಿ ಹೋಗಿದ್ರು ಅಂದರೆ, ನಮ್ಮಲ್ಲಿ ಒಂದಷ್ಟು ದಿನ ಅಭಿನಂದನ್ ಥರ ಮೀಸೆ ಬಿಡೋರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಇರಲಿ, ಸಿನಿಮಾ ಹೀರೋಗಳನ್ನು ಆರಾಧಿಸೋರೇ ಹೆಚ್ಚಾಗ್ತಾ ಇರೋ ಈ ಕಾಲದಲ್ಲಿ ನಿಜವಾದ ಹೀರೋಗಳು ಅನ್ನಿಸ್ಕೊಳ್ಳೋ ಭಾರತೀಯ ಯೋಧರನ್ನು ಫಾಲೋ ಮಾಡೋದ್ರಲ್ಲಿ, ಅವರ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಪಾಕಿಸ್ತಾನದ ಬಳಿ ಇದ್ದ ಅಮೆರಿಕಾದ ಯುದ್ಧ ವಿಮಾನಗಳನ್ನು ಮೊಟ್ಟ ಮೊದಲ ಬಾರಿಗೆ ಕೆಡವಿದ ಭಾರತದ ಪೈಲಟ್ ಯಾರು? ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಯುದ್ಧ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಒಂದು ರಣರೋಚಕ ಕಥೆಯನ್ನು ನಾನಿವತ್ತು ನಿಮ್ಮ ಮುಂದಿಡೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ಯಾಕೆ ತಡ, ಅದು ಏನು ಅಂತ ನೋಡೇ ಬಿಡೋಣ ಬನ್ನಿ. ಗೆಳೆಯರೆ, ಅದು ಫೆಬ್ರವರಿ 2019 ಕೊನೆಯ ದಿನಗಳು. ಅವತ್ತಿಗಾಗಲೇ ಭಾರತದ CRPF ಯೋಧರ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿ ಆಗಿತ್ತು. ಅಲ್ಲಿ 40ಕ್ಕೂ ಹೆಚ್ಚು ಮಂದಿ ಯೋಧರು ಬಲಿಯಾಗಿದ್ದರು. ಅದಕ್ಕೆ ಪ್ರತೀಕಾರವಾಗಿ ಭಾರತ ಬಾಲಾಕೋಟ್ನಲ್ಲಿನ ಭಯೋತ್ಪಾದಕರ ನೆಲೆಗಳ ಮೇಲೆ ಫೆಬ್ರವರಿ 26ನೇ ತಾರೀಕು ದಾಳಿಯನ್ನು ಮಾಡಿತು. ಅದಾದ ಮರುದಿನ ಅಂದರೆ ಫೆಬ್ರವರಿ 27ನೇ ತಾರೀಕು ಪಾಕಿ ಯುದ್ಧ ವಿಮಾನಗಳು ಭಾರತದ ಕಡೆಗೆ ಬಂದವು. ಭಾರತದ ಗಡಿಯ ಸಮೀಪಕ್ಕೆ F-16 ಯುದ್ಧ ವಿಮಾನಗಳು ಬರ್ತಿರೋದನ್ನು ನಮ್ಮ ರಡಾರ್ಗಳು ಗುರುತಿಸಿದ್ವು. ತಕ್ಷಣ ಭಾರತೀಯ ವಾಯುಪಡೆಯ ವಿಮಾನಗಳು ಆಕಾಶಕ್ಕೆ ಹಾರಿದವು. MiG-21 ಯುದ್ಧ ವಿಮಾನದಲ್ಲಿದ್ದ ಅಭಿನಂದನ್ ವರ್ತಮಾನ್ ಕಣ್ಣಿಗೆ ಪಾಕಿಸ್ತಾನದ F-16 ಒಂದು ಕಾಣಿಸ್ತು. ಅದನ್ನು ಅವರು ಅಟ್ಟಾಡಿಸಿದರು. ಆಕಾಶದಲ್ಲಿ ಅಕ್ಷರಶಃ ಒಂದು ಡಾಗ್ ಫೈಟ್ ನಡೀತು. ಅಭಿನಂದನ್ ಫೈರ್ ಮಾಡಿದ ಮಿಸೈಲ್ ಒಂದು F-16ಗೆ ಬಡಿತು. ಅಷ್ಟರಲ್ಲಿ F-16 ಕೂಡ ಫೈರ್ ಮಾಡ್ತು. ತಕ್ಷಣ ಅಭಿನಂದನ್ ವಿಮಾನದಿಂದ ಎಜೆಕ್ಟ್ ಆದರು. ಆದರೆ ಅವರ ಅದೃಷ್ಟ ಸರಿ ಇರಲಿಲ್ಲ. ಅವರು ಆಕ್ರಮಿತ ಕಾಶ್ಮೀರದಲ್ಲಿ ಲ್ಯಾಂಡ್ ಆದರು. ಆ ನಂತರ ಪಾಕಿಸ್ತಾನ ಅವರನ್ನು ಅರೆಸ್ಟ್ ಮಾಡ್ತು. ಅದಾದ ಮೇಲೆ ಭಾರತ ಅಭಿನಂದನ್ ಅವರನ್ನು ಬಿಡಿಸ್ಕೊಂಡೂ ಬಂತು. ಇನ್ನು ಅಲ್ಲಿ ಪಾಕಿಸ್ತಾನ ತನ್ನ F-16 ನೆಲಕ್ಕುರುಳಿದ್ದನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತು. ಅಮೆರಿಕಾಗೆ ತನ್ನ ಯುದ್ಧ ವಿಮಾನವೊಂದು ಮಿಗ್ನಿಂದ ನಾಶ ಆಯಿತು ಅನ್ನೋದನ್ನ ಹೇಳಿಕೊಳ್ಳೋದೇ ಒಂದು ಅವಮಾನ. ಹೀಗಾಗಿ ಅವರು ಬಾಯಿ ಬಿಡಲಿಲ್ಲ. ಆದರೆ ಅಲ್ಲಿ F-16 ಒಂದು ನೆಲಕ್ಕುರುಳಿತ್ತು. ಅದರಲ್ಲಿದ್ದ ಪೈಲಟ್ ಸಾವಿಗೀಡಾಗಿದ್ದ. ಅಮೆರಿಕಾದ ಅತ್ಯಂತ ಪ್ರಖ್ಯಾತ ವಿಮಾನ ಭಾರತದ MiG-21 ನಿಂದ ನಾಶ ಆಗಿತ್ತು. ಗೆಳೆಯರೆ, ಅವತ್ತು ನಾನಾ ಕಾರಣಗಳಿಂದ ಅಭಿನಂದನೆಗಳಿಗೆ ಪಾತ್ರ ಆದರು. ಆದರೆ ಇಂಥದ್ದೇ ಒಂದು ಡಾಗ್ ಫೈಟ್ 60 ವರ್ಷಗಳ ಹಿಂದೆ ಕೂಡ ನಡೆದಿತ್ತು. ಅವತ್ತು ಕೂಡ ಭಾರತ ಪಾಕಿಸ್ತಾನದ ಯುದ್ಧ ವಿಮಾನವೊಂದನ್ನು ಹೊಡೆದು ಹಾಕಿತು. ಅದು ಸ್ವತಂತ್ರ ಭಾರತದ ವಾಯುಪಡೆ ಶತ್ರು ವಿಮಾನಗಳನ್ನು ಹೊಡೆದು ಹಾಕೋ ಅಕೌಂಟನ್ನು ಓಪನ್ ಮಾಡಿದ ದಿನ. ಅವತ್ತು ಭಾರತಕ್ಕೆ ಆ ಯಶಸ್ಸಿನ ಕಿರೀಟವನ್ನು ತಂದುಕೊಟ್ಟವರು ಗ್ರೂಪ್ ಕ್ಯಾಪ್ಟನ್ ವೀರೇಂದ್ರ ಸಿಂಗ್ ಪಠಾಣಿಯಾ. ರಾಜಮನೆತನದ ಕುಡಿ ಪಠಾಣಿಯಾ ತಮ್ಮ 19ನೇ ವಯಸ್ಸಿಗೆ ಭಾರತೀಯ ವಾಯುಪಡೆಗೆ ಸೇರಿದರು. 1956ರ ಹೊತ್ತಿಗೆ ಭಾರತೀಯ ವಾಯುಪಡೆಯ ಭಾಗವಾಗಿದ್ದ ಪಠಾಣಿಯಾ 1965ರ ಯುದ್ಧದ ಹೊತ್ತಿಗೆ ಭಾರತದ ಪ್ರಮುಖ ಪೈಲಟ್ ಅನ್ನಿಸ್ಕೊಂಡಿದ್ರು. 23ನೇ ಸ್ಕ್ವಾಡ್ರನ್ನಲ್ಲಿದ್ದ ಪಠಾಣಿಯಾ ಪಾಕಿಸ್ತಾನದ ದಾಳಿಗಳನ್ನು ಹಿಮ್ಮೆಟ್ಟಿಸುವ ಕಾರ್ಯಕ್ಕೆ ನೇಮಕಗೊಂಡರು. ಗೆಳೆಯರೆ, ನಿಮಗೆ ಗೊತ್ತಿರಲಿ, 1965ರ ಯುದ್ಧವನ್ನು ಪಾಕಿಸ್ತಾನ ತುಂಬ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿತ್ತು. ಅವರು ಕಾಶ್ಮೀರದಲ್ಲಿ ಆ ಯುದ್ಧವನ್ನು ಆರಂಭ ಮಾಡಲಿಲ್ಲ. ಬದಲಿಗೆ ಗುಜರಾತ್ ಗಡಿಗಳ ಕಡೆಯಿಂದ ಶುರು ಮಾಡಿ ಭಾರತಕ್ಕೆ ಶಾಕ್ ಕೊಡೋ ಪ್ರಯತ್ನವನ್ನು ಮಾಡಿದರು. ಅದರಂತೆ ಆಪರೇಷನ್ ಡೆಸರ್ಟ್ ಹಾಕ್ ಅನ್ನು ಆರಂಭಿಸಿದ ಪಾಕಿಸ್ತಾನ ಗುಜರಾತ್ ಗಡಿ ಸಮೀಪ ಭಾರತದ ಒಂದಷ್ಟು ಪೋಸ್ಟುಗಳನ್ನು ಆಕ್ರಮಿಸಿಕೊಳ್ತು. ಆನಂತರ ಬ್ರಿಟಿಷ್ ಪ್ರಧಾನಿ ಹೆರಾಲ್ಡ್ ವಿಲ್ಸನ್ ನೇತೃತ್ವದಲ್ಲಿ ಆ ಯುದ್ಧವನ್ನು ನಿಲ್ಲಿಸಲಾಯಿತು. ಪಾಕಿಸ್ತಾನ ಒಂದಷ್ಟು ಭೂಭಾಗವನ್ನು ವಶಪಡಿಸಿಕೊಂಡಿತ್ತು. ಆ ವಿವಾದವನ್ನು ಬಗೆಹರಿಸೋದಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಯಿತು. ಆ ನಂತರ 1968ರಲ್ಲಿ ಪಾಕಿಸ್ತಾನ ಸುಮಾರು 780 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಭಾರತಕ್ಕೆ ಬಿಟ್ಟುಕೊಡ್ತು. ಇಲ್ಲಿ ಈ ಆಪರೇಷನ್ ಡೆಸರ್ಟ್ ಹಾಕ್ ಮೂಲಕ ಜಸ್ಟ್ ಪಾಕಿಸ್ತಾನ ಭಾರತದ ಯುದ್ಧ ತಯಾರಿ ಹೇಗಿದೆ ಅನ್ನೋದರ ಪರೀಕ್ಷೆ ಮಾಡ್ತು.
ಯಾಕೆಂದರೆ 3 ವರ್ಷಗಳ ಹಿಂದೆ ಚೈನಾ ಜೊತೆ ಯುದ್ಧ ಸೋತಿದ್ದ ಭಾರತವನ್ನು ಈ ಬಾರಿ ಸುಲಭವಾಗಿ ಸೋಲಿಸಿ ಬಿಡಬಹುದು ಅಂತ ಪಾಕಿಸ್ತಾನ ಭಾವಿಸಿತ್ತು. ಅಲ್ಲಿ ನೆಹರು ಇರಲಿಲ್ಲ, ಶಾಸ್ತ್ರಿ ಅವರ ಬಗ್ಗೆ ಪಾಕಿಗಳಿಗೆ ಗೊತ್ತಿರಲಿಲ್ಲ. ಭಾರತದಲ್ಲಿ ಶಾಸ್ತ್ರೀಯ ಆಡಳಿತದ ವಿರುದ್ಧ ಒಂದು ಅಲೆ ಇದೆ ಅಂತ ಅವರು ಭಾವಿಸಿದ್ರು. ಹಾಗೆ ಪಾಕಿಸ್ತಾನ ಕಾಶ್ಮೀರದಲ್ಲೊಂದು ಬಂಡಾಯವನ್ನು ಮಾಡಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಅಲ್ಲಿಗೆ ಸೇನೆಯನ್ನು ನುಗ್ಗಿಸಿಬಿಟ್ರೆ ಕಾಶ್ಮೀರಿಗಳು ನಮಗೆ ಬೆಂಬಲ ಕೊಡ್ತಾರೆ ಅಂತ ISI ಪಾಕಿಸ್ತಾನದ ಸರ್ವಾಧಿಕಾರಿ ಜನರಲ್ ಅಯೂಬ್ ಖಾನ್ಗೆ ಮಾಹಿತಿಯನ್ನು ಕೊಟ್ಟಿತ್ತು. ಹೀಗಾಗಿ ಮೊದಲು ಡೆಸರ್ಟ್ ಹಾಕನ್ನು ಶುರು ಮಾಡಿ ಅಲ್ಲೊಂದು ಪರೀಕ್ಷೆ ಮಾಡಿದ ಪಾಕಿಸ್ತಾನ ಆನಂತರ ಆಪರೇಷನ್ ಜಿಬ್ರಾಲ್ಟರ್ಗೆ ಕೈ ಹಾಕಿತು. ಉಗ್ರರ ವೇಷದಲ್ಲಿ ಪಾಕಿಸ್ತಾನಿ ಸೇನೆ ಜಮ್ಮು ಕಾಶ್ಮೀರಕ್ಕೆ ಪ್ರವೇಶ ಮಾಡಿತು. ಗುಲ್ಮಾರ್ಗ್, ರಜೌರಿ ಮುಂತಾದ ಕಡೆಗಳಲ್ಲಿ ಪಾಕಿ ಸೇನೆ ಮಾರುವೇಷದಲ್ಲಿ ಪ್ರವೇಶ ಮಾಡಿ ಕಾಶ್ಮೀರಿಗಳ ಜೊತೆ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇತ್ತು ಮತ್ತು ಈ ವಿಷಯವನ್ನು ಸ್ಥಳೀಯರೇ ಭಾರತೀಯ ಸೇನೆಯ ಗಮನಕ್ಕೂ ತಂದರು. ಭಾರತೀಯ ಪಡೆಗಳು ಪಾಕಿಸ್ತಾನಿ ಪಡೆಗಳ ಜೊತೆ ಕಾಶ್ಮೀರದಲ್ಲಿ ಕದನಕ್ಕೆ ನಿಂತು 1965 ಆಗಸ್ಟ್ ಅಲ್ಲಿ ಶುರುವಾದ ಈ ಯುದ್ಧ ಸೆಪ್ಟೆಂಬರ್ವರೆಗೆ ಮುಂದುವರಿತು. ಕಾಶ್ಮೀರ ಮಾತ್ರ ಅಲ್ಲ, ಇದು ಭಾರತ ಪಾಕಿಸ್ತಾನದ ಗಡಿಯುದ್ದಕ್ಕೂ ವ್ಯಾಪಿಸಿಕೊಳ್ತು. 2ನೇ ಮಹಾಯುದ್ಧದ ನಂತರ ನಡೆದ ಅತಿದೊಡ್ಡ ಟ್ಯಾಂಕ್ ಬಾಟಲ್ ಅನ್ನೋ ಕುಖ್ಯಾತಿಗೆ ಕೂಡ ಆ ಯುದ್ಧ ಪಾತ್ರ ಆಯಿತು. ಅದು ಮುಗಿಯೋ ಹೊತ್ತಿಗೆ ಪಾಕಿಸ್ತಾನಕ್ಕೆ ISI ಹಾಗೂ ಅವರ ಮಿಲಿಟರಿ ಇಂಟೆಲಿಜೆನ್ಸ್ಗಳು ಕೊಟ್ಟ ಮಾಹಿತಿ ಸುಳ್ಳು ಅನ್ನೋದು ಗೊತ್ತಾಗಿತ್ತು. ವಾಮನ ರೂಪಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿರಾಟ್ ದರ್ಶನ ಅವರಿಗಾಯಿತು ಮತ್ತು ಭಾರತೀಯ ಸೇನೆಯ ಶೌರ್ಯದ ಮುಂದೆ ನಾವು ಏನೇನೂ ಅಲ್ಲ ಅನ್ನೋದನ್ನು ಪಾಕಿಗಳಿಗೆ ಆ ಯುದ್ಧ ಮತ್ತೊಮ್ಮೆ ಅರ್ಥ ಮಾಡಿಸ್ತು. ಕಾಶ್ಮೀರದೊಳಕ್ಕೆ ನೀವು ಕಾಲಿಟ್ಟರೆ ಲಾಹೋರನ್ನು ನಾವು ಆಕ್ರಮಿಸಿಕೊಂಡು ಬಿಡ್ತೀವಿ ಅನ್ನೋ ಸಂದೇಶವನ್ನು ಭಾರತ ಕೊಡ್ತು. ಸಿಯಾಲ್ಕೋಟ್ನಿಂದ ಲಾಹೋರ್ವರೆಗಿನ ಸುಮಾರು 1920 ಚದರ ಕಿಲೋಮೀಟರ್ ಭೂಪ್ರದೇಶ ಭಾರತದ ಕೈವಶ ಆಯಿತು. ಇದೇ ಸಂದರ್ಭದಲ್ಲಿ ಅಲ್ಲಿ ಶುರುವಾಗಿದ್ದು ವಾಯುಪಡೆಗಳ ಕದನ. ಗೆಳೆಯರೆ, ಅವತ್ತಿಗೆ ಪಾಕಿಸ್ತಾನಕ್ಕೆ ಅಮೆರಿಕಾದಿಂದ $700 ಮಿಲಿಯನ್ ಮಿಲಿಟರಿ ಅಸಿಸ್ಟೆನ್ಸ್ ಸಿಕ್ಕಿತ್ತು. 1965ರಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಸುಮಾರು $700 ಮಿಲಿಯನ್ ಮಿಲಿಟರಿ ಅಸಿಸ್ಟೆನ್ಸನ್ನು ಕೊಡುತ್ತೆ. ಜೊತೆಗೆ ಅಮೆರಿಕದ F-86 ಸೇಬರ್ ಯುದ್ಧ ವಿಮಾನಗಳು ಪಾಕಿಸ್ತಾನದ ಬಳಿ ಇದ್ವು. ಹೀಗಾಗಿ ಭಾರತವನ್ನು ಆರಾಮಾಗಿ ಸೋಲಿಸಿಬಿಡ್ತೀವಿ ಅಂತ ಪಾಕ್ ಅಂದ್ಕೊಳ್ತು. ಸೆಪ್ಟೆಂಬರ್ 1ನೇ ತಾರೀಕು ಪಾಕ್ನ ಏರ್ಕ್ರಾಫ್ಟ್ಗಳು ಮೇಲ್ಗೈ ಸಾಧಿಸಿದ್ವು. ಅಮೆರಿಕದ F-86 ಹಾಗೂ F-104ಗಳು ಆಕಾಶದಲ್ಲಿ ಪರಾಕ್ರಮವನ್ನು ಮೆರೆದ್ವು. ಆದರೆ ಸೆಪ್ಟೆಂಬರ್ 3ನೇ ತಾರೀಕು ಭಾರತದ ಯುದ್ಧ ವಿಮಾನಗಳು ಪರಿಸ್ಥಿತಿಯನ್ನು ತಮ್ಮ ಕೈಗೆ ತಗೊಂಡ್ವು. ಅವತ್ತು ಪಠಾಣಿಯಾ ಅವರಿದ್ದ ಬ್ರಿಟನ್ ನಿರ್ಮಿತ ಫೋಲ್ಯಾಂಡ್ ನಾಟ್ ಯುದ್ಧ ವಿಮಾನ ಪಾಕಿಸ್ತಾನದ ಸೇಬರ್ ಯುದ್ಧ ವಿಮಾನಕ್ಕೆ ಹಿಟ್ ಮಾಡಿತು. ಅವತ್ತಿಗೆ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ಗಳಿರಲಿಲ್ಲ. ಅಲ್ಲಿ ಯುದ್ಧ ವಿಮಾನಗಳ ನಡುವೆ ಡಾಗ್ ಫೈಟ್ ನಡಿಬೇಕಿತ್ತು. ಅಲ್ಲಿ ಪರಸ್ಪರ ಬಾಂಬಿಂಗ್ ಮಾಡ್ಕೊಳ್ತಾ ಇದ್ರು. ಭಾರತದ ಯುದ್ಧ ವಿಮಾನ ಫೋಲ್ಯಾಂಡ್ ನೈಟ್ ಕೈಗೆ ಸಿಕ್ಕಿದ ಪಾಕಿಸ್ತಾನದ ಸೇಬರ್ ಅಲ್ಲಿಂದ ಕಣ್ಮರೆ ಆಯಿತು. ಅಲ್ಲಿಗೆ ಪಾಕಿಸ್ತಾನದ ಒಂದು ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ವಿ ಅಂತ ಭಾರತ ಹೇಳ್ಕೊಳ್ತು. ಆದರೆ ಅಂಥದ್ದೇನೂ ಆಗಿಲ್ಲ, ಜಸ್ಟ್ ಸಣ್ಣ ಡ್ಯಾಮೇಜ್ ಆಗಿದೆ ಅಷ್ಟೇ. ಸರ್ಗೋದಾ ಏರ್ಬೇಸಲ್ಲಿ ಅದನ್ನು ಇಳಿಸಿದ್ದೀವಿ, ನಮ್ಮ ಪೈಲಟ್ಗಳು ಸುರಕ್ಷಿತವಾಗಿದ್ದಾರೆ, ನಮ್ಮ ಯುದ್ಧ ವಿಮಾನ ಚೆನ್ನಾಗಿದೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆದರೆ ಅವರ ಸುಳ್ಳು ಉತ್ಸಾಹ ಅಲ್ಲಿ ಹೆಚ್ಚು ದಿನ ಉಳಿಲಿಲ್ಲ. ಸೆಪ್ಟೆಂಬರ್ 4ನೇ ತಾರೀಕು ಮತ್ತೆ ಪಾಕಿಸ್ತಾನದ ಸೇಬರ್ ಯುದ್ಧ ವಿಮಾನಗಳು ಆಕಾಶಕ್ಕೆ ಜಿಗಿದ್ವು. ಭಾರತ ಫೋಲ್ಯಾಂಡ್ ನಾಟ್ ಅನ್ನು ಕಣಕ್ಕಿಳಿಸ್ತು. ಅಲ್ಲಿ ನಡೆದದ್ದು ರಣರೋಚಕ ಡಾಗ್ ಫೈಟ್. ಅವತ್ತು ಭಾರತದ ಯುದ್ಧ ವಿಮಾನಗಳ ಚುಕ್ಕಾಣಿಯನ್ನ ಅಮರ್ಜಿತ್ ಸಿಂಗ್ ಸಂಧು, ಜಾನಿ ಗ್ರೀನ್, ಟ್ರೆವರ್ ಕಿಲೋರ್, ಡೆನ್ಸಿಲ್ ಕಿಲೋರ್, ವೀರೇಂದ್ರ ಸಿಂಗ್ ಪಠಾಣಿಯಾ ಮುಂತಾದ ಪೈಲಟ್ಗಳು ವಹಿಸಿಕೊಂಡಿದ್ರು. ಸೆಪ್ಟೆಂಬರ್ 4ನೇ ತಾರೀಕು ಮತ್ತೆ ವೀರೇಂದ್ರ ಸಿಂಗ್ ಪಠಾಣಿಯಾ ಅವರಿದ್ದ ನಾಟ್ ಯುದ್ಧ ವಿಮಾನಕ್ಕೆ ಸೇಬರ್ ಯುದ್ಧ ವಿಮಾನ ತಗಲು ಹಾಕಳಿತು. ಅಲ್ಲಿ ಪಠಾಣಿಯಾ ಮತ್ತು ಪಾಕ್ ಪೈಲಟ್ ನಡುವೆ ಜೋರು ಕದನ ಶುರುವಾಯಿತು. ಪಠಾಣಿಯಾ ಅವರ ಚಾಕಚಕ್ಯತೆಯ ಮುಂದೆ ಪಾಕಿಸ್ತಾನದ ಅಮೆರಿಕ ಟ್ರೈನ್ಡ್ ಪೈಲಟ್ಗೆ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಪಠಾಣಿಯಾ ಆ ಯುದ್ಧ ವಿಮಾನವನ್ನು ಹೊಡೆದೇ ಹಾಕಿದ್ರು. ಅದನ್ನು ಈ ಬಾರಿ ಒಪ್ಪಿಕೊಳ್ಳದೆ ಪಾಕಿಸ್ತಾನಕ್ಕೆ ಬೇರೆ ದಾರಿ ಕೂಡ ಇರಲಿಲ್ಲ. ಅಲ್ಲಿಗೆ ಪಾಕಿಸ್ತಾನಿ ಯುದ್ಧ ವಿಮಾನಗಳನ್ನು ಹೊಡೆಯುವ ಭಾರತದ ಅಕೌಂಟು ಅಧಿಕೃತವಾಗಿ ಓಪನ್ ಆದಂತಾಯಿತು. ಮುಂದೆ ಭಾರತದ ಪೈಲಟ್ಗಳು ಪಾಕಿಸ್ತಾನದ ಯುದ್ಧ ವಿಮಾನಗಳ ಬೇಟೆಯನ್ನು ಮುಂದುವರಿಸ್ತಾ ಹೋದರು. ಆ ಯುದ್ಧದಲ್ಲಿ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಸುಮಾರು 73 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿತು. ಇನ್ನು ಪಾಕಿಸ್ತಾನಿ ಏರ್ಫೋರ್ಸ್ ದಾಳಿಯಲ್ಲಿ ಭಾರತ ಕೂಡ ತನ್ನ ಸುಮಾರು 59 ಯುದ್ಧ ವಿಮಾನಗಳನ್ನು ಕಳ್ಕೋಬೇಕಾಗಿ ಬಂತು. ಇನ್ನು ಸ್ಕ್ವಾಡ್ರನ್ ಲೀಡರ್ ಬ್ರಿಜ್ಪಾಲ್ ಸಿಂಗ್ ಸಿಕಂದ್ ಅವರಿದ್ದ ಒಂದು ನಾಟ್ ವಿಮಾನ ಇಂಧನ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಪಸ್ರೂರ್ ಬಳಿ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಬೇಕಾಗಿ ಬಂತು. ಅದನ್ನು ಪಾಕಿಸ್ತಾನದ ಸೇನೆ ವಶಕ್ಕೆ ಪಡ್ಕೊಳ್ತು. ಈಗಲೂ ಕೂಡ ಆ ವಿಮಾನವನ್ನು ಅವರು ಕರಾಚಿಯ ವಾಯುಪಡೆಯ ಮ್ಯೂಸಿಯಂನಲ್ಲಿ ಇಟ್ಟುಕೊಂಡಿದ್ದಾರೆ. ಗೆಳೆಯರೆ, ಅವತ್ತು ಅಮೆರಿಕಾದ ಬಲಿಷ್ಠ ಮತ್ತು ರಾತ್ರಿ ವೇಳೆ ಕೂಡ ದಾಳಿ ಮಾಡಬಲ್ಲ ಯುದ್ಧ ವಿಮಾನಗಳು, ಅಮೆರಿಕಾದಿಂದ ಟ್ರೈನ್ ಆಗಿ ಬಂದ ಪೈಲಟ್ಗಳ ಮುಂದೆ ಭಾರತದ ವಾಯುಪಡೆ ತೋರಿದ ಶೌರ್ಯ ನಿಜಕ್ಕೂ ಅಭಿನಂದನಾರ್ಹ ಅನ್ನಿಸ್ಕೊಳ್ಳುತ್ತೆ.
ಆ ಯುದ್ಧದಲ್ಲಿ ಭಾರತ ಮೇಲುಗೈ ಸಾಧಿಸಿತು, ಪಾಕಿಸ್ತಾನ ಮಂಡಿಯೂರಬೇಕಾಗಿ ಬಂತು. ಕಡೆಗೆ ತಾಷ್ಕೆಂಟ್ ಒಪ್ಪಂದದಲ್ಲಿ ಆ ಯುದ್ಧ ಮುಕ್ತಾಯಗೊಳ್ತು. ಅಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಅಪರಿಮಿತ ಶೌರ್ಯ ಪರಾಕ್ರಮಗಳನ್ನು ಪ್ರದರ್ಶಿಸಿದ ವೀರೇಂದ್ರ ಸಿಂಗ್ ಪಠಾಣಿಯಾ, ಅಮರ್ಜಿತ್ ಸಿಂಗ್ ಸಂಧು, ಜಾನಿ ಗ್ರೀನ್, ಟ್ರೋವೆರ್ ಕಿಲ್ಲರ್, ಡೆನ್ಸಿಲ್ ಕಿಲ್ಲರ್ ಮುಂತಾದವರಿಗೆ ವೀರಚಕ್ರ ನೀಡಿ ಸನ್ಮಾನಿಸಲಾಯಿತು. ಮುಂದೆ ಇದೇ ವೀರೇಂದ್ರ ಸಿಂಗ್ ಪಠಾಣಿಯಾ 1971ರಲ್ಲಿ ಕೂಡ ಇದೇ ರೀತಿಯ ಶೌರ್ಯವನ್ನು ಮೆರೆದರು. ಅವರಿಗೆ ವಾಯುಸೇನಾ ಅವಾರ್ಡನ್ನು ಕೂಡ ಕೊಡಲಾಯಿತು. ಗೆಳೆಯರೆ, 1965ರ ಯುದ್ಧದ ಹೊತ್ತಿಗೆ ಭಾರತಕ್ಕೆ MiG-21 ಯುದ್ಧ ವಿಮಾನಗಳು ಬಂದಿದ್ವು. ಆದರೆ ಅವುಗಳನ್ನು ಚಲಾಯಿಸುವ ತರಬೇತಿ ಇನ್ನೂ ನಮ್ಮ ಪೈಲಟ್ಗಳಿಗೆ ಸಿಕ್ಕಿರಲಿಲ್ಲ. ಆದರೆ 71ರ ಯುದ್ಧದಲ್ಲಿ MiG-21ಗಳು ಭಾರತದ ವಾಯುಪಡೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ವು. ಭಾರತೀಯ ವಾಯುಪಡೆ ಕಾಲಕ್ರಮೇಣ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಯಿತು. ಅದಾದ ಮೇಲೆ ಯಾವತ್ತೂ ಕೂಡ ಪಾಕಿಸ್ತಾನವನ್ನು ತಲೆ ಎತ್ತೋದಕ್ಕೆ ಕೂಡ ಭಾರತೀಯ ವಾಯುಪಡೆ ಬಿಡಲಿಲ್ಲ. 1984ರಲ್ಲಿ ಸಿಯಾಚಿನ್ ಗ್ಲೇಷಿಯರನ್ನು ಕಬ್ಜಾ ಮಾಡೋದಕ್ಕೆ ಪಾಕಿಸ್ತಾನ ನಡೆಸಿದ ಕುತಂತ್ರವನ್ನು ನಮ್ಮ ವಾಯುಪಡೆ ಆಪರೇಷನ್ ಮೇಘದೂತ ಮೂಲಕ ನಿಷ್ಕ್ರಿಯಗೊಳಿಸಿತು. ಮುಂದೆ ಭಾರತೀಯ ವಾಯುಪಡೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತು. ಭಾರತಕ್ಕೆ ಮಿರಾಜುಗಳು ಬಂದವು, MiG-29ಗಳು ಬಂದವು, ಸುಖಾಯಿಗಳು ಬಂದವು, ಈಗ ರಫೇಲ್ ಯುದ್ಧ ವಿಮಾನಗಳು ಬಂದಿವೆ. ಅದರ ಜೊತೆ ಭಾರತವೇ ನಿರ್ಮಿಸಿರುವ ತೇಜಸ್ಸುಗಳು ಕೂಡ ಭಾರತದ ವಾಯುಪಡೆಯ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇವೆ. ಇನ್ನು ಭಾರತ ತನ್ನ ಯುದ್ಧ ವಿಮಾನಗಳನ್ನು ನ್ಯೂಕ್ಲಿಯರ್ ಕೇಪಬಲ್ ಆಗಿ ಪರಿವರ್ತಿಸಿದೆ. ಸೊ ಇವತ್ತು ಪಾಕಿಸ್ತಾನದ ವಾಯುಪಡೆಗಿಂತ ಭಾರತದ ವಾಯುಪಡೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಕಾರ್ಯಕ್ಷಮತೆಯಲ್ಲಿ ಭಾರತೀಯ ವಾಯುಪಡೆ ಚೈನಾ ವಾಯುಪಡೆಯನ್ನು ಕೂಡ ಹಿಂದಿಕ್ಕಿದೆ. ಇನ್ನು ಗೆಳೆಯರೆ, ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಭಾರತ ಮೊಟ್ಟ ಮೊದಲ ಬಾರಿ ಹೊಡೆದುರುಳಿಸಿ 2025ರ ಸೆಪ್ಟೆಂಬರ್ಗೆ 60 ವರ್ಷಗಳು ಕಳೆದಿವೆ. ಇದು ಗೆಳೆಯರೆ ಭಾರತೀಯ ಪೈಲಟ್ಗಳ ಸಾಹಸದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.